ಮೊದಲನೇದಾಗಿ ಇವತ್ತಿನ ಬಂದಿಗೆ ಕರೆ ಕೊಟ್ಟ ಎಲ್ಲ ವರ್ತಕರಿಗೂ ಮತ್ತು ನಮ್ಮ ರೈತ ಸಂಘಟನೆಗಳಿಗೆ ಸಹಕರಿಸಿದ ಎಲ್ಲ ಸಂಘಟನೆಗಳಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಸರ್ಕಾರ ಏನು ಗೌರ್ಮೆಂಟು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರಿಂದ ದೌರ್ಜನ್ಯ ಎಸಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಏನು ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿ ಸುಳ್ಳು ಮೊಕದ್ದಮೆ ಏನು ಹಾಕಿದ್ದಾರೆ, ಸುಳ್ಳು ಮೊಕದ್ದಮೆ ಹಾಕಿ ಅದರಲ್ಲಿ 9ಗಿಂತ 10 ಜನನ ಹೆಸರು ಗೊತ್ತಾಗಿದೆ. ಅವರೆಲ್ಲರೂ ಮೈಕ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು ಬಿಟ್ಟರೆ ಅವ್ರ ಹತ್ರ ಯಾವುದೇ ಥರದ ಕಲ್ಲಾಗಲಿ ಕೋಲಾಗಲಿ ಯಾವುದೂ ಇರಲಿಲ್ಲ. ಅವರು 5 ಜನ ಅಥವಾ 7 ಜನ ಪೊಲೀಸ್ನರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅವರಿಗೆ ರಕ್ತ ಬರೋವಾಗಿ ಗಾಯ ಮಾಡಿದ್ದಾರೆ ಅಂತ ಹೇಳಿ ಸೆಕ್ಷನ್ ಹಾಕಿದ್ದಾರೆ. ಸೊ ಅಂದರೆ ಅವರು 1 ತಿಂಗಳು 2 ತಿಂಗಳು ಜೈಲಲ್ಲಿ ಇರಬೇಕು, ನಾನ್ ಬೇಲಬಲ್ ಸಿಗಬೇಕು ಅನ್ನೋದು ಉದ್ದೇಶದಿಂದ ಇಂಟೆನ್ಷನಲ್ಲಿ ರೈತರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಅವ್ರಿಗೆ ಆ ಕೇಸನ್ನ ಇದೇ ರೀತಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೀವಿ. ನಾವು ಎಲ್ಲ ರೈತ ವೇದಿಕೆ ರೈತರ ಪರವಾಗಿ ಮತ್ತು ಎಲ್ಲ ರೈತರು ಸೇರಿ ನಮ್ಮ ಒಕ್ಕೂಟದಿಂದನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಯ ಕೇಳೋದೇ ತಪ್ಪ. ಹೌದು, ಇಲ್ಲಿ ನಮ್ಮಲ್ಲಿ ಈಗ ನಾವು ನಿನ್ನೆನೂ ಅಷ್ಟೇ ನಾವೇನೂ ಕೇಳಲಿಲ್ಲ. 13 ಆದಮೇಲೆ 14ನೇ ಸಾವು ಯಾಕೆ, ಅದನ್ನು ತಡಿಬೇಕು. ನಾವು ಮುಂದೆ ಶಾಶ್ವತ ಪರಿಹಾರ ಆಗಬೇಕು ಅಂತ ಹೇಳಿ ಏನು ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, 50 ಲಕ್ಷ ಪರಿಹಾರ ಕೊಡಿ, ಒಂದು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಕೊಡಿ ಸತ್ತೋದವರಿಗೆ, ಮತ್ತು ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಿ. ಅವರಿಗೆ ಯಾರೋ ಒಬ್ಬ ಮನೆಯವರು ಸತ್ತೋದ ಅಂತ ಹೇಳಿದ್ರೆ ಆ ಇಡೀ ಮನೆ ಅಥವಾ ಆ ಕುಟುಂಬನೇ ಹೋಗ್ತದೆ. ಆ ಕುಟುಂಬ ಆಮೇಲೆ ನಮ್ಮಲ್ಲಿ ಏನಾಗಿದೆ ಈಗ ಯಾರೂ ತೋಟಕ್ಕೂ ಹೋಗೋಂಗಿಲ್ಲ. ತೋಟಕ್ಕೆ ಹೋಗಿ ಆನೆ ಬರುತ್ತೆ ಅಂತ ಹೇಳಿ ಪ್ರತಿಭಟನೆ ಕೂತ್ರೆ ಪೊಲೀಸ್ನವರು ಇಂದ ಹೊಡೆದು ಕಳಿಸ್ತಾ ಇದ್ದಾರೆ ಮನೆಗೆ. ಅದು ರೈತರ ಪರಿಸ್ಥಿತಿ ಆಗಾಗಿದೆ. ಇನ್ನು ಮುಂದೆ ಆ ಥರ ಆದರೆ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೀವಿ ನಾವು ಅಂತ ಹೇಳಿ ಇದು ಮಾಡ್ತೀವಿ. ಇವತ್ತಿನ ದಿನ ಕೊಪ್ಪದಲ್ಲಿ ಶಾಸಕರ ಕಚೇರಿ ಎದುರುಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನೇ ಮಾಡಿದ್ದೀವಿ. ಇನ್ನು ಮುಂದೆ ಇದೇ ಥರ ಏನಾದರೂ ನಮ್ಮ ಈಗೇನು FIR ಹಾಕಿದ್ದಾರೆ ಅವ್ರ ಮನೆಗೆ ಪೊಲೀಸ್ನವ್ರು ಕಳಿಸೋದಾಗಲಿ ಅಥವಾ ಅವ್ರಿಗೆ ಏನಾದ್ರು ಹೆರಾಸ್ಮೆಂಟ್ ಮಾಡೋದಾಗಲಿ ಮಾಡಿದ್ರೆ ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೀವಿ. ಇದು ಎಲ್ಲ ರೈತರ ಪರವಾಗಿ ಎಲ್ಲ ರೈತರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋದು ಭಾವನೆ ನಮಗಿದೆ. ಸೊ ಅವ್ರ ಜೊತೆಗೆ ಶಾಸಕರ ಮನೆ, ಶಾಸಕರ ಕಚೇರಿ ಮತ್ತು ಜಿಲ್ಲಾಡಳಿತದ ಕಚೇರಿ, ಪೊಲೀಸ್ ವರಿಷ್ಠಾಧಿಕಾರಿ ಆಫೀಸ್ ಎದುರುಗಡೆಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು ನಿಮ್ಮ ಒಕ್ಕೂಟದ ಒಂದು ಉದ್ದೇಶ ಕೂಡ ಈ ರೀತಿಯಾಗಿ ಏನಾದರೂ ಕೇಸ್ಗಳ ಬಿದ್ದಂಥ ಸಂದರ್ಭದಲ್ಲಿ ಅವರ ಪರವಾಗಿ ನೀವು ಇರ್ತೀವಿ. ಹೌದು, ನಾವು ಈಗಾಗಲೇ ಏನು FIR ದಾಖಲು ಮಾಡಿದ್ದಾರೆ ಅವ್ರ ಬಗ್ಗೆ FIR ದಾಖಲಾಗಿದೆ. ಇನ್ನೊಂದು ಏನು ಅವ್ರು ರೀಸನ್ ಹೇಳ್ತಾರೆ ಅಂದರೆ ಆಲ್ರೆಡಿ ನಾವು FIR ಹಾಕಿಬಿಟ್ಟಿದ್ದೀವಿ, ನಮ್ಮ ಕೈಲಿ ಏನೂ ಇಲ್ಲ, ನಾವು ಪ್ರೊಸೀಜರ್ ಮಾಡಬೇಕು ಹೇಳ್ತಾರೆ. ಅದ್ರ ಬಗ್ಗೆ ನಮ್ಮ ಈಗೇನು ಯಾರ ಮೇಲೆ ಏನು ಯಾರ ಮೇಲೆ ಆರೋಪಿ ಅಂತ ಹೇಳಿ ಮಾಡಿದ್ದಾರೆ ಅವ್ರ ಪರವಾಗಿ ನಮ್ಮ ಒಕ್ಕೂಟದಿಂದ ಅವರಿಗೆ ಏನು ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ನಾವು ಆ್ಯಂಟಿಸಿಪೇಟರಿ ಬೇಲಿಗೂ ಅಪ್ಲೈ ಮಾಡ್ತೀವಿ. ಇದೇ ರೀತಿ ಈ FIRನ ಕ್ವಾಶ್ ಮಾಡಿ ಅಂತ ಹೇಳಿ ಹೈಕೋರ್ಟಲ್ಲೂ ದಾವೆ ಹೂಡ್ತೀವಿ. ಹೈಕೋರ್ಟಲ್ಲಿ ಹಾಕಿ ನಾವು ಅದನ್ನು ಕ್ವಾಶ್ ಮಾಡಿಸ್ಲಿಕ್ಕೂ ವ್ಯವಸ್ಥೆ ನಮ್ಮ ಒಕ್ಕೂಟದಿಂದ ನಮ್ಮ ಯಾರು ಆರೋಪಿ ರೈತರ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿದ್ದಾರೆ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡಿ FIRನೂ ಕ್ವಾಶ್ ಮಾಡಿಸ್ಕೊ ಬರ್ತೀವಿ ಅಂತ ಹೇಳ್ತೀನಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.